ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ವಲ್ಪ ನೀನು ಕೈ ತೊಳ್ಕೊಂಡು ಬರೋ. ಬೇರೆಯವ್ರ ಲೆಟರ್ ಓದಕ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಕರೆಕ್ಟ್. ಆದ್ರೆ ಓದೋದನ್ನ ನಾನ್ ಬಿಡೋದಿಲ್ಲ. ಅದೊಂಥರ ಮಜಾ. ಪ್ಲೀಸ್ ಪ್ರೇಮ ಚಂದ್ರಮ ಟ್ಯೂನ್ ಅಲ್ಲಿ ಇದನ್ನ ಹೇಳಿ. ಓ, ನಿಮ್ ಸಿಂಗಿಂಗ್ ಬೇರೆ ಇದೆ ಇವಾಗ. ಹೌದು. ಬರೇ BP ಇಲ್ಲ, BP ಶುಗರ್ ಎರಡೂ ಇದೆ. ನನಗೊಂದು ಅವಕಾಶ. ಶುಗರ್ ಯುವರ್ ಸ್ವೀಟ್. ಓಕೆ. Nice, thank you. ಪ್ರೇಮ ಮೇಡಮ್ಮು ನಂಗೆ ಸಿಗುವರೆ ಹೇಳಿ ಅನುಶ್ರೀ, ನೀ ಹೇಳೆ ಅನುಶ್ರೀ, ಲೆನ್ಸನ್ನೆ ಬಿಚ್ಚಿ ಕೊಡುವೆ, ಜಿಮ್ಮೀನ ಬಿಟ್ಟು ಬರುವೆ, ಈ ಶೋ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ರೀಲ್ಸು ಮಾಡಿದರೆ ನೀವು ಲೈಕು ಮಾಡುವೆ ನಾನು, ಪ್ಲೀಸು ಹೇಳಿ ಅನುಶ್ರೀ, ಇಷ್ಟು ಸಾಕಲ್ವಾ ಅನುಶ್ರೀ. ಐ ಲವ್ ಯು ಅನುಶ್ರೀ. ಕೈಗೆ ಬಂದಿತ್ತು, ಬಾಯಿಗೆ ಬಂದಿಲ್ವಲ್ಲ ಜಿಮ್ಮಿ. ಐ ಲವ್ ಯು ಬಂತು, ಆದ್ರೆ ಅಲ್ಲಿ ಅನುಶ್ರೀ ಅಂತ ಇತ್ತು. ಇಂಪಾರ್ಟೆಂಟ್ ಏನಂದ್ರೆ ಲವ್ ಎಲ್ಲ ಬರೆದ್ರೆ ಸಾಕಾಗಲ್ಲ, ಅದನ್ನ ಅವರೇ ಬಂತು ಹೇಳ್ಬೇಕು ಅನ್ನೋದು ಮ್ಯಾಮ್ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಹಿಂಗೆ ಪಟ್ಟಂತ ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಜಿಮ್ಮಿ. ಹೋಗಿ ಕೈ ತೊಳ್ಕೊ. ನಮ್ಗೆ ರಕ್ಷಿತಾ ಮ್ಯಾಮ್ ಸಾಂಗ್ಸ್ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ರಕ್ಷಿತಾ ಮ್ಯಾಮ್ ಬಿಂದಾಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಬೀಟ್ ಇಮೋಷನ್ಸ್, ಎಕ್ಸ್ಪ್ರೆಷನ್ಸ್ ಆರ್ ಡಾನ್ಸ್, ಸಾಕದ್ ಅವ್ರದೇ ಅಂತ ಒಂದು ಸ್ಟೈಲು ಎಲ್ಲ. ಅಂಡ್ ಸಿಂಚನಾ, ನೀನ್ ಏನ್ ಇಷ್ಟು ಬಿಂದಾಸ್ ಆಗಿ ಡಾನ್ಸ್ ಮಾಡಿದೆ, ಅಂಡ್ ಯುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ಪರಂಗೆ ರಾಹುಲ್ ಮಾಸ್ಟರ್ ಜೊತೆ ಡಾನ್ಸ್ ಮಾಡಿದ್ದು ಹೆಂಗ್ ಅನ್ಸ್ತು ನಿಂಗೆ? ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಭಯ ಇತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಈಸಿ ಅನ್ಸ್ತು. ಯಾರು ಕೊರಿಯೋಗ್ರಾಫ್ ಮಾಡಿದ್ಯಾರು? ವಸಂತ್ ಮಾಸ್ಟರ್. ಮಾಸ್ಟರ್ ದಯವಿಟ್ಟು ಬರೀ ಇಲ್ಲಿ ಹೀರೋ ಇಲ್ಲಿ ಮಾಸ್ಟರ್ ರಾಹುಲ್ ಮಾಸ್ಟರು. ಅರೆ ವಾ ಮಾಸ್ಟರ್, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮಾಸ್ಟರು ಇನ್ನೊಂದು ಮಾಸ್ಟರ್ಗೆ ಕೊರಿಯೋಗ್ರಫಿ ಮಾಡ್ತಾರೆ. ಇದು ನಮ್ಮ DKD ಬಾಂಧವ್ಯ ಅಂತ ಅಂದ್ರೆ. ವಸಂತ್ ಮಾಸ್ಟರ್ ಒಂದು ಸೂಪರ್ ಡೂಪರ್ ಹಿಟ್ ಹಾಡನ್ನ ನಿಮಗೆ ಕೊಡ್ತಾರೆ, ಅದನ್ನ ರೀಕ್ರಿಯೇಟ್ ಮಾಡಿ ಅನ್ನೋದು. ಏನ್ ಚಾಲೆಂಜಸ್ ಇತ್ತು ಮಾಸ್ಟರ್ ನಿಮ್ಗೆ? ನನಗೆ ಫಸ್ಟ್ ಈ ಸಾಂಗ್ ಕೊಟ್ಟಾಗೆ ಭಯ ಆಗೋಗ್ಬಿಟ್ಟಿತ್ತು, ಈ ಸಾಂಗ್ ಮಾಡ್ಬೇಕಾ ಅಂತ. ಆಮೇಲೆ ಕೇಳಿದೆ ಚಾನಲ್ಗೆ ಯಾರು ಹೀರೋ ಅಂತ ಮೇನ್ ಆಗಿ ಬರ್ತಿರೋದು ಅಂತ. ರಾಹುಲ್ ಮಾಸ್ಟರ್ ಅಂದ್ರು. ಅವಾಗ ಒಂಚೂರು ನಮಗೂ, ಈಗ ನಮ್ಗೂ ಸೀನಿಯರ್ ಕೊರಿಯೋಗ್ರಾಫರ್ ಅಲ್ವಾ, ಅವರು ಒಂದು ಎಕ್ಸ್ಪೀರಿಯನ್ಸ್ ಇರೋರು. ಪ್ರಿಪೇರ್ ಮಾಡ್ಕೊಂಡೆ, ಕ್ಲಾಸಲ್ಲಿ ರಿಹರ್ಸಲ್ ಎಲ್ಲ ಬಂದಿದ್ರು, ಮಾಡಿದ್ರು, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಟ್ ರಾಹುಲ್ ಸರ್ ಎಲ್ಲ ಬಂದು ಅವ್ರು ಚೆನ್ನಾಗಿ ಆನ್ ಸ್ಪಾಟ್ ಅಲ್ಲಿ ಏನ್ ಹೇಳ್ಕೊಟ್ರು ಮಾಡ್ಕೊಂಡು ಮಾಡಿದ್ವಿ. ಒಂದು ಒಳ್ಳೆ ಲೊಕೇಶನ್ ಒಂದು ಚೇಂಜ್ ಅಲ್ಲ ಮಾಸ್ಟರ್, ಬಟ್ ಹುಕ್ ಮೂಮೆಂಟ್ಸ್ ಎಲ್ಲ ನೀವು ಆಲ್ಮೋಸ್ಟ್ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ಸಿನಿಮಾದೆ. ಈಗ ರಕ್ಷಿತಾ ಮೇಡಮ್ ಅಂದ್ರೆ ಅವ್ರ ಆಕ್ಟಿಂಗ್ ಅಂದ್ರೆ ಡ್ಯಾನ್ಸ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ತರುಣ್ ಅವ್ರಿಗೆ, ತರುಣ್ ಅವರೇ ಹೇಳಿ. ಇಲ್ಲ, ಈ ಸಾಂಗ್ಗೆ ಅಷ್ಟು ಲೆವೆಲ್ ಎಂಜಾಯ್ ಮಾಡಿದೀವಿ ನಾವು. ಥಿಯೇಟರ್ ನೋಡಿದ್ದು ಸಿನಿಮಾ ಅಲ್ಲ ಇದು, ಕಲಸಿಪಳ್ಯ. ಅಂದ್ರೆ ಅವತ್ತಿಗೆ ದರ್ಶನ್ ಸರ್ದು ಐ ಥಿಂಕ್ ಇದು ಫಸ್ಟ್ ಸಿನಿಮಾ ಫಾರಿನ್ ಹೋಗಿದ್ದು ಶೂಟಿಂಗ್ ಮಾಡೋದಕ್ಕೆ. ಅವ್ರದ್ದು ಅಲ್ಲಿವರೆಗೂ ಯಾವ ಸಿನಿಮಾನು ಫಾರಿನ್ ಶೂಟಿಂಗ್ ಆಗಿರ್ಲಿಲ್ಲ. ಸೊ ಇದು ರಾಮು ಸರ್ ಬ್ಯಾನರ್ ನಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ, ಸ್ವಿಟ್ಜರ್ಲ್ಯಾಂಡ್ ಬೇರೆ. ಸರಿನಾ, ನಮಗೂನು ಫಾರಿನ್ ನೋಡ್ತಾ ಇದೀವಿ ದರ್ಶನ್ ಅವ್ರ ಸಾಂಗ್ ಅನ್ನೋದು ಒಂದು ಖುಷಿ ಇತ್ತು. 2 ಸಾಂಗ್ ಏನೋ ಶೂಟ್ ಮಾಡಿದ್ವಿ. ಇದು ಸುಂಟರ ಗಾಳಿ ಒಂದು, ಇದೊಂದು. ಏನು ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಅಂತೂ ಗೊತ್ತೇ ಆಗ್ತಿಲ್ಲ ಇದು ಜನರ ಕಿರ್ಚಾಟದ ನಡುವೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅವತ್ತಿನ ಟೈಮಿಗೆ ದರ್ಶನ್ ಸರ್ ಕೆರಿಯರ್ ನಲ್ಲೇನೆ ಅವ್ರ ಪೀಕ್ ಸ್ವಲ್ಪ ಬಾಡಿ ವೇಟ್ ಜಾಸ್ತಿ ಇದ್ದಿದ್ದು ಇದೇ ಸಿನಿಮಾ ಅಂತ ಅವರೇ ಹೇಳೋರು ಯಾವಾಗಲೂ. ಇದಾದ್ಮೇಲಿಂದ ಅವ್ರ ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಗ್ತಾರೆ, ಅಲ್ಲಿಂದ ಟೋಟಲ್ ಫಿಟ್ನೆಸ್ ಗೆ ಬಂದ್ಬಿಡ್ತಾರೆ. ಆದ್ರೂ ಕೂಡ ಅವರು ಇಬ್ರು ಈ ಮೈ ಚಳಿ ಬಿಟ್ಟು ಡ್ಯಾನ್ಸ್ ಮಾಡೋದು ಅಂತ ಹೇಳ್ತೀವಿ ಗೊತ್ತಾ. ಅಲ್ಲಿ ಸುಂಟರಗಾಳಿ ಯಾರು ಧನುಷ್ ಛಾಯಾ ಸಿಂಗಲ್ ಮಾಡಿರ್ತಾರೆ, ಅಂದ್ರೂ ಅದನ್ನ ಮರ್ಸೋ ರೇಂಜಿಗೆ ಇಲ್ಲೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಇಬ್ರು. ಏನು ಅಂತಂದ್ರೆ ಇದ್ರ ಹೈಲೈಟ್ ಸಿಂಚನ, ಫಸ್ಟ್ ಶಾರ್ಟ್ ನಿಮ್ದೊಂದು ಬರುತ್ತೆ ಅಂದ್ರೆ ಓ ಅಂತ ಹೋದಾಗ ಆ ಸ್ಟೆಪ್ಸ್ ಹತ್ರ ಒಂದ್ ಹಿಪ್ ಮೂಮೆಂಟ್ ಬರುತ್ತೆ ಗೊತ್ತಾ. ನೀವು ಒರಿಜಿನಲ್ ಅಲ್ಲಿ ನೋಡಿ, ಅದು ಒಂದ್ ಚೂರು ಹಿಂಗ್ ಮಾಡಿದ್ರೆ ವಲ್ಗರ್ ಆಗ್ಬಿಡುತ್ತೆ. ಬಟ್ ರಕ್ಷಿತಾ ಮೇಡಮ್ ಏನಂದ್ರೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಅಂಡ್ ಅಷ್ಟು ಬಿಂದಾಸ್ ಅವರು. ನೀನ್ ಕೊಟ್ಟಿದ್ಯಾ, ನೀನ್ ಕೊರಿಯೋಗ್ರಾಫರ್, ನೀನ್ ಕನ್ವಿನ್ಸಿಂಗ್ ಇದೆಯಾ, ಅದು ನಾನ್ ಮಾಡ್ತೀನಿ ನಿನಗೆ, ನೀನ್ ಡೌಟ್ ಬಿಡ್ಬೇಕು, ನಾನ್ ಡೌಟ್ ಬಿಡಲ್ಲ ಅಂತ. ಆ ಹಿಪ್ ಮೂಮೆಂಟ್ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ, ಒಂದ್ ಚೂರ್ ವಲ್ಗರ್ ಕಾಣಿಸ್ದಂಗೆ ಸೆನ್ಶಿಯಸ್ ಆಗಿ ಕಾಣಿಸೋ ತರ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ನೀವು ಟ್ರೈ ಮಾಡಿದ್ರ ಎವ್ರಿಥಿಂಗ್ ಸಿಂಚನ. ಅಂಡ್ ಕಾಸ್ಟ್ಯೂಮ್ ಎಲ್ಲಾನು ಅದೇ ತರ ಸಿಮಿಲಾರಿಟೀಸ್ ಬಂದಿದೆ. ಅಫ್ಕೋರ್ಸ್ ವೆರಿ ವೆಲ್ ಕೊರಿಯೋಗ್ರಾಫ್ಡ್. ಒರಿಜಿನಲ್ ಅಲ್ಲಿ ಡ್ಯಾನ್ಸರ್ಸ್ ಇಲ್ಲ ಇರ್ಬೇಕು, ಅವ್ರಿಬ್ರೇ ಇದ್ರು ಅಲ್ವಾ. ಇಲ್ಲಿ ಡ್ಯಾನ್ಸರ್ಸ್ ಯೂಸ್ ಮಾಡ್ಕೊಂಡಿದೆ, ಅದೊಂದು ಆಡೆಡ್ ಎಲಿಮೆಂಟ್. ಬಟ್ ಸಿಂಚನ ತುಂಬಾ ಚೆನ್ನಾಗಿ ಮಾಡ್ತೀರಾ ಸಿಂಚನ. ಅಂದ್ರೆ ಡ್ಯಾನ್ಸ್ ಬಂತು ಅಂತಂದ್ರೆ ನಿಮ್ಗೆ ಏನೋ ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ, ನಿಮ್ಗೆ ಒಂದು ಖುಷಿ. ಅಂಡ್ ನಾಟ್ ಓನ್ಲಿ ಮೂಮೆಂಟ್ಸ್,
ಎಕ್ಸ್ಪ್ರೆಷನ್ ವೈಸ್ ಆಲ್ಸೋ ತುಂಬಾ ಚೆನ್ನಾಗಿ ಫ್ರೀಯಾಗಿ ಒಂದೊಂದು ಎಕ್ಸ್ಪ್ರೆಷನ್ ಕೊಡ್ತೀರಾ ನೀವು, ಸ್ಮೈಲ್ ಇನ್ನೊಂದು ಎಲ್ಲಾನು ಎನರ್ಜಿ ವೈಸ್ ಎವ್ರಿಥಿಂಗ್. ಸೊ ಯು ಡಿಡ್ ಅ ಗುಡ್ ಜಾಬ್ ಸಿಂಚನಾ. ಥ್ಯಾಂಕ್ ಯು ಸರ್. ರಾಹುಲ್ ಮಾಸ್ಟರ್ ಬಂದಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಹೀಸ್ ಆಲ್ಸೋ ಡನ್ ಗುಡ್ ಜಾಬ್. ಚೆನ್ನಾಗಿತ್ತು ಮಾಸ್ಟರ್, ನೈಸ್. ಥ್ಯಾಂಕ್ ಯು ನಿಶ್ವಿಕಾ ಅವರೇ. ಸಿಂಚನಾ, ಮೊದಲನೇದಾಗಿ ಯು ಲುಕ್ ಸೋ ನೈಸ್ ಆನ್ ಸ್ಕ್ರೀನ್. ಸಂಚನಾ, Thank you, ma'am. ಸ್ಕ್ರೀನ್ ಪ್ರೆಸೆನ್ಸ್ ಫ್ಯಾಂಟಾಸ್ಟಿಕ್, ಡಾನ್ಸ್ ಫ್ಯಾಂಟಾಸ್ಟಿಕ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಫ್ಯಾಂಟಾಸ್ಟಿಕ್, ಟೈಮಿಂಗ್ ಫ್ಯಾಂಟಾಸ್ಟಿಕ್, ಕೊರಿಯೋಗ್ರಫಿ ಫ್ಯಾಂಟಾಸ್ಟಿಕ್, ಸೂಪರ್ ಆಗಿತ್ತು ಥ್ಯಾಂಕ್ ನಿಜವಾಗ್ಲೂ. ಯು ಸೋ ಮಚ್. ಎಲ್ಲ ಎಷ್ಟು ನೀಟಾಗಿ, ಎಸ್ಪೆಷಲಿ ಅದು ಚೀಕ್ದು ಮಾಡೋದು ಮಾತ್ರ ಏನ್ ಕ್ಯೂಟ್ ಆಗಿ ಮಾಡಿದೆ ಗೊತ್ತಾ. ಕ್ಯಾಮ್ರಾ ಇದೆ ಅನ್ನೋದು ನಿನ್ ಐ ಡೋಂಟ್ ಥಿಂಕ್ ನಿನ್ ಸಬ್ ಕಾನ್ಶಿಯಸ್ ಅಲ್ಲೂ ಇತ್ತು ಅನ್ಸುತ್ತೆ. ಅದು ಯು ಫಾರ್ಗಾಟನ್, ಎಂಜಾಯ್ ಮಾಡ್ಬೇಕಷ್ಟೇ ಅಂತ ಮಾಡಿದ್ಯಾ. ವೆರಿ 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 ಬ್ಯೂಟಿಫುಲಿ ಡನ್. Thank you ಐ ಲವ್ so ಇಟ್. much, ma'am. ಗುಡ್ Thank ಲಕ್, you. ಗುಡ್ ಲಕ್ ಮಾಸ್ಟರ್. ವೆರಿ ವೆಲ್ ಕೊರಿಯೋಗ್ರಾಫ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಮಚ್. ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ಸಿಂಚನಾ ತುಂಬಾ ಚೆನ್ನಾಗಿ ಮಾಡಿದೆ. Thank you so ಗುಡ್ much, ಬಾಡಿ ma'am. ಲ್ಯಾಂಗ್ವೇಜ್ ಆಗಲಿ, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಗುಡ್, ಥ್ಯಾಂಕ್ ಯು. ಗುಡ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್. ಸಿಂಚನಾ, ಎನಿ ಸಾಂಗ್ ಅಂದಮೇಲೆ ಆ ಫ್ರೇಮ್ ಅಲ್ಲಿ ನಿಮ್ಮ ಕಾಸ್ಟ್ಯೂಮು, ನಿಮ್ಮ ಮೇಕಪ್, ಕೊರಿಯೋಗ್ರಾಫ್ ಸ್ಟೆಪ್ಸು, ಪ್ರಾಪರ್ಟೀಸು ಎಲ್ಲ ಮ್ಯಾಟರ್ ಆಗುತ್ತೆ ಫ್ರೇಮ್ ಅಲ್ಲಿ ಇರೋದೆಲ್ಲ. ಬಟ್ ಎಲ್ಲದಕ್ಕಿಂತ ಮುಖ್ಯ ನೀವು ಹೇಗೆ ಜೀವ ತುಂಬಿಸ್ತೀರಾ ಅಂತ, ಅದನ್ನ ಸೂಪರ್ ಆಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ರಕ್ಷಿತನ ಅದನ್ನೇ ಮಾಡಿದ್ರು, ನೀವು ಅದನ್ನೇ ಮಾಡಿದ್ರಿ. ದಟ್ಸ್ ಆಲ್ ಇಟ್ ಇಸ್. ನೀವು ಎಷ್ಟು ಲೈಫ್ ತುಂಬ್ತೀರಾ ಅನ್ನೋದೇ ಸಾಂಗು, ಅದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರಿ. ವೆರಿ ವೆಲ್ ಡನ್ ಅಂಡ್ ಕಂಗ್ರಾಚುಲೇಷನ್ಸ್ ಮಾಸ್ಟರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ರವಿ ಸರ್ ಹಾಡನ್ನ ಮತ್ತೆ ಒಂದು ರೀಕ್ರಿಯೇಟ್ ಮಾಡೋದೇ ಒಂದು ಚಾಲೆಂಜು. ಆ ಚಾಲೆಂಜ್ನ ರವಿ ಸರ್ ಯೋಚನೆ ಮಾಡಿದ್ರೆ ಹೇಗೆ ಯೋಚನೆ ಮಾಡಿರ್ತಾರೆ ಹಂಗೆ ರುದ್ರ ಅವರಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಈ ಮಳೆ ಹನಿ ಜಡ್ಜಸ್ ಮನ್ಸನ್ನ ಇಷ್ಟು ತಂಪು ಮಾಡ್ತು ಅಂತ ಕೇಳೋಣ. ಓಕೆನಾ ತರುಣ್ ಸರ್? ಹಾಯ್ ವಂಶಿ. ಹಾಯ್ ಸರ್. ಗುಡ್ ಎಕ್ಸ್ಪ್ರೆಷನ್ಸ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ನನಗೆ ಫಸ್ಟ್ ಶಾಟೇನೆ ನೀವು ಬಂದು ಒಂದು ಹಿಂಗೆ ಮರದ ಹತ್ರ ಬಂದು ಕಣ್ಣು ಹೊಡಿದ ಒಂದು ಶಾಟ್ ಇದೆ ಗೊತ್ತಾ, ವಾವ್ ಅನಿಸ್ತು ನನಗೆ. ಇಟ್ ವಾಸ್ ಲೈಕ್ ಅಬ್ಸಲ್ಯೂಟ್ಲಿ ವಾವ್. ಥ್ಯಾಂಕ್ ಯು ಸರ್. ಅದಾದ್ಮೇಲಿಂದನೂ ಯು ಹವ್ ಡನ್, ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀರಿ. ಬಟ್ ಅಗೇನ್ ಇಟ್ಸ್ ಲಿಟಲ್ ಲೌಡ್, ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಚೆನ್ನಾಗಿದೆ ಶಾರ್ಟ್ಸ್ ಗಿಟ್ಸು ಅರೇಂಜ್ ಮಾಡಿದ್ದೆಲ್ಲಾನು. ಅಗೇನ್ ಏನು ಸಪೋರ್ಟ್ ಇಲ್ಲ, ಒಂದೇ ಫೀಮೇಲ್ ಲೀಡ್ ಒಬ್ಬರೇ ಇಟ್ಕೊಂಡು ಕೂಡ ನೀನು ಚೆನ್ನಾಗಿ ತೆಗ್ದಿದೆ. ಏನೇ ಇದ್ರು ಚೆನ್ನಾಗಿ. ನನಗೆ ಗೊತ್ತು ಕೇಳ, ರೈನ್ ಅಂತಂದ್ರೆ ಫೋರ್ಗ್ರೌಂಡ್ ರೈನ್ ಬಿಡಬೇಕು, ಬ್ಯಾಕ್ ಗ್ರೌಂಡ್ ರೈನ್ ಬಿಡಬೇಕು. ನಮ್ಮ ಹತ್ರ ಎರಡೇ ಪೈಪ್ ಇರುತ್ತೆ, ಹಿಂದೆ ಹಾಕಕ್ಕಾಗಲ್ಲ, ಮುಂದೆ ಇರಲ್ಲ. ಅಷ್ಟು ಚಾಲೆಂಜಸ್ ನನಗೂ ಗೊತ್ತು. ಬಟ್ ಅದನ್ನ ಮೀರಿ ಏನ್ ಮಾಡ್ಕೋತೀವಿ ಅನ್ನೋದು ಇರುತ್ತೆ. ಬಟ್ ವಾಟ್ ಎವರ್ ಯು ಹವ್ ಡನ್ ಇನ್ ದಿಸ್, ಇಟ್ ಇಸ್ ಗುಡ್. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್. ವಂಶಿ, ಎಸ್ ಮ್ಯಾಮ್. ತುಂಬಾ ಇದೆ ಎಕ್ಸ್ಪ್ರೆಷನ್. ಸೌಂದರ್ಯ ಅವ್ರು ಮಾಡಿರೋದು ನೋಡಿದ್ಯಾ? ಎಸ್ ಮ್ಯಾಮ್. ಎಷ್ಟು ಲವ್ಲಿ ಆಗಿ ಮಾಡಿದ್ದಾರೆ ಅದರ ಸಾಂಗು. ಓಕೆ, ನೆಕ್ಸ್ಟ್ ಟೈಮ್ ಫೈನಲ್ಸ್ ma'am. ಬರ್ತಾ ಇದೆ. ಎಸ್ ಮ್ಯಾಮ್. ವಂಶಿ, ಓಕೆ. ರಮೇಶ್ ಸರ್, ನಿಮ್ಗೆ ಹೇಗೆ ಅನ್ಸ್ತಿ ಮಳೆ ಹಾಡು? ಫಸ್ಟ್ ಆಫ್ ಆಲ್ ಆ ಸಾಂಗ್ ಏರಿಯಾ ರಿದಮ್ ಇದೆಯಲ್ಲ, ಎಸ್. ಅದೇನೋ ತಬಲಾ ಗುಡುಗಾಯ್ತಾ, ಗುಡುಗೆ ತಬಲಾ ಆಯ್ತಾ ಅನ್ನೋ ಲೆವೆಲ್ ಸೋ ಮ್ಯಾಜಿಕಲ್ ಅದು. ಈ ಹುಡುಗಿ ಎಂಟ್ರಿಯಲ್ಲಿ ಎಲ್ಲರ ಓಪನಿಂಗ್ ಶಾಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇಟ್ ವಾಸ್ ಸೋ ಪರ್ಫೆಕ್ಟ್ ವಂಶಿ. ಅದು ಆಮೇಲೆ ಕಣ್ಣು ಮುಚ್ಚಬೇಕು, ಕೆಳಗೆ ಬಗ್ತೀರಾ ಕಣ್ಣು ಮುಚ್ಚಬೇಕು, ಆಮೇಲೆ ಒಂದ್ ಕಣ್ಣು ತೆಗಿಬೇಕು. ಅದಷ್ಟು ಆ ಸಾಲ್ ಒಳಗೆ ಮುಗಿಬೇಕು, ನೆಕ್ಸ್ಟ್ ಸಾಲ್ಗೆ ಸ್ಪಿಲ್ ಆಗ್ಬಾರ್ದು. ಅದು ಮೈನ್ ಥಿಂಗ್, ಆ ಸ್ಪಿಲ್ ಆಗ್ಬಾರ್ದು. ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರಿ ನೀವು ಅಂದ್ರೆ. ಆಮೇಲೆ ಒಂದು ಎಕ್ಸ್ಪ್ರೆಷನ್ ಇತ್ತು, ಆ ಎರಡು ಕೈನ ಕೆನ್ನೆ ಮೇಲೆ ಇಟ್ಟು ಆಕಾಶ ನೋಡ್ತಾರಲ್ಲ, ಹಂಗೆ ನಮ್ಮ ಪ್ರೇಮ ಹೌದು. ಮುತ್ತು ನೀರು ಹನಿಯಲ್ಲಿ ಒಂದು ಶಾಟ್ ಇತ್ತಲ್ಲ, ಹೌದು, same. ಡಿಟ್ಟೋ ಜೂನಿಯರ್ ಪ್ರೇಮ ಅನಿಸ್ತು ನನಗೆ. ಓಕೆ, ಸೊ ಎಲ್ಲ ಚೆನ್ನಾಗಿತ್ತು. ಬಟ್ ಐ ನೋ ದ ಪ್ರಾಬ್ಲಮ್, ನೀವು ರೈನ್ ಎಫೆಕ್ಟ್ ಮಾಡ್ಬೇಕಾದ್ರೆ ಆ ನೀರು ಬೀಳ್ತಾ ಇರ್ತೀರಿ, ಎಕ್ಸ್ಪ್ರೆಷನ್ ಮಾಡೋದು ಇಲ್ಲಿ ಮಾಡ್ಬೋದು ಎಕ್ಸ್ಪ್ರೆಷನ್. ಓಕೆ, ನೆಕ್ಸ್ಟ್ ಟೈಮ್ ಬೆಟರ್ ಲಕ್. ಎಸ್ ಸರ್, ಶೋರ್.